ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಇದೇ ಮಾಸದಲ್ಲಿ ಹುಣ್ಣಿಮೆ ದಿನದಂದು 28ನೇ ತಾರೀಕು ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದ ಮುಖಾಂತರ ಚಂದ್ರಗ್ರಹಣವು ನಿರ್ಮಾಣವಾಗ್ತಾ ಇದೆ. ಇದೇ ಮಾಸದಲ್ಲಿ ಆಗ್ತಾ ಇರುವಂತಹ ಎರಡನೇ ಗ್ರಹಣ ಚಂದ್ರಗ್ರಹಣ. ನಾವು 12ನೇ ತಾರೀಕು ಆಲ್ರೆಡಿ ಸೂರ್ಯಗ್ರಹಣವನ್ನು ನೋಡಿದ್ದೇವೆ. ಅದರಲ್ಲಿ ಭಾರತ ದೇಶಕ್ಕೆ ಯಾವುದೇ ಇಂಪ್ಯಾಕ್ಟ್ ಇಲ್ಲ. ಈಗ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಪ್ರಭಾವ ಕುಂಭರಾಶಿಯಲ್ಲಿ ನಡೀತಾ ಇರೋದ್ರಿಂದ ಕುಂಭರಾಶಿಯ ಶತಭಿಷ ನಕ್ಷತ್ರದಲ್ಲಿ ನಡೀತಾ ಇದೆ. ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಯಾವುದೇ ರೀತಿ ಗ್ರಹಣದ ನಿಯಮಗಳನ್ನು, ಗ್ರಹಣದ ಪರಿಹಾರಗಳನ್ನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಈ ಗ್ರಹಣವು ಬೆಳಗ್ಗೆ 6:45ಗೆ ಆರಂಭವಾಗ್ತಾ ಇರುವಂಥ ಈ ಗ್ರಹಣವು ಮಧ್ಯಾಹ್ನ 12:31 ಇರುತ್ತೆ. ಮತ್ತು ಯಾರಿಗೆ ಇಂಪ್ಯಾಕ್ಟ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ ಕುಂಭರಾಶಿಯವರಿಗೆ ಇಲ್ಲಿವರೆಗೂ ಯಾವುದೇ ಗ್ರಹವು ಕೂಡ ಅನುಕೂಲ ಫಲಗಳನ್ನು ನೀಡ್ತಾ ಇಲ್ಲ. ಪ್ರತಿಕೂಲ ಸಿಚುವೇಶನ್ಸ್ ಎಲ್ಲವೂ ಕೂಡ ವಿಪರೀತವಾಗಿರುವಂತಹ ಸಿಚುವೇಶನ್ಸನ್ನು ನೋಡ್ತಾ ಇದ್ದಾರೆ. 6ನೇ ಮನೆಯಲ್ಲಿ ಗುರು ಇರೋದೇನು ವ್ಯಯಸ್ಥಾನದಲ್ಲಿ, ಈಗ ರಾಶಿಯಲ್ಲೇ ರಾಹು ಇರೋದು, ಧನ ಕುಟುಂಬ ಸ್ಥಾನದಲ್ಲಿ ಶನಿ ಪರಮಾತ್ಮ. ಯಾವ ರೀತಿ ಏನಕ್ಕೆ ಅಂದರೆ ಹಣ್ಣು ಇರುವಂತಹ ಮರಕ್ಕೆ ನಾವು ಕಲ್ಲಿನ ಏಟು ಅಂತ ಹೇಳ್ತೀವಲ್ಲ, ಆ ರೀತಿ ಇವರಿಗೆ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬರುವಂಥದ್ದು, ಅಥವಾ ಈ ಕೆಲವೊಂದು ಬ್ಯಾಕ್ ಟು ಬ್ಯಾಕ್ ಇವರಿಗೆ ಏನಕ್ಕೆ ಈ ರೀತಿ ನಡೀತಾ ಇದೆ ಅನ್ನುವಂಥ ಉದ್ದೇಶಕ್ಕೆ ಕರ್ಮಕಾರಕ ಆಗಿರುವಂತಹ ಶನಿ ಪರಮಾತ್ಮನ ಆದಿಯಲ್ಲಿ ಇರುವಂತಹ ಈ ಕುಂಭರಾಶಿಯವರಿಗೆ ಇವರಲ್ಲಿರುವಂತಹ ಮಾನವೀಯತೆ, ಇವರಲ್ಲಿರುವಂತಹ ಒಳ್ಳೆತನವೇ ಇವರನ್ನು ಬಹಳಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇರುತ್ತೆ. ಇವರಲ್ಲಿ ಒಂದು ಅದ್ಭುತವಾಗಿರುವಂತಹ ಕ್ರಮಶಿಕ್ಷಣೆ, ಒಂದು ಅದ್ಭುತವಾಗಿರುವಂತಹ ಒಂದು ಡಿಸಿಪ್ಲಿನ್ ನೇಚರ್ನ ನೀಡೋದಕ್ಕೆ ಸದಾ ಸಮಸ್ತ ದೇವತೆಗಳ ಆಶೀರ್ವಾದವೂ ಕೂಡ ಇವರ ಮೇಲೆ ಇರುತ್ತೆ. ಈಗ ಪೆಟ್ಟ ಮೇಲೆ ಪೆಟ್ಟು ಅನ್ನೋ ರೀತಿಯಲ್ಲಿ ರಾಶಿಯಲ್ಲೇ ಚಂದ್ರಗ್ರಹಣ ಆಗ್ತಾ ಇರೋದು ಸ್ವಲ್ಪ ಆತಂಕವನ್ನು ಬೀಳಿಸುವಂತಹ ವಿಷಯ. ರಾಶಿಯಲ್ಲೇ ಶತಭಿಷ ನಕ್ಷತ್ರದಲ್ಲಿ ಈ ಚಂದ್ರಗ್ರಹಣ ಪ್ರಮುಖವಾಗಿ ಇಂಡಿಯಾ ಅಂದರೆ 12 ರಾಶಿಗಳ ಮೇಲೆ, 12 ರಾಶಿಗಳಲ್ಲಿ ಚಂದ್ರನಿರುವಂತಹ ಸ್ಥಾನದ ಮೇಲೆ ಇರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ, ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ವ್ಯಕ್ತಿಗಳು, ನಮ್ಮ ಕನ್ನಡಿಗರು, ನಮ್ಮ ಇಂಡಿಯನ್ಸು, ಈ ಯುರೋಪ್ ಕಂಟ್ರೀಸಲ್ಲಾಗಿರಬಹುದು, ನಾರ್ತ್ ಅಮೆರಿಕಾ ಆಗಿರಬಹುದು, UK, ಯುನೈಟೆಡ್ ಕಿಂಗ್ಡಮ್, ಲಂಡನ್ನಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು, ಇವರಿಗೆ ಈ ಸಂದರ್ಭದಲ್ಲಿ ಈ ಗ್ರಹಣದ ಪ್ರಭಾವ ಅನ್ನೋದು ಇರುತ್ತೆ. ಈ ಸಂದರ್ಭದಲ್ಲಿ ಇವರಿಗೆ ಈ ಕೆಲವೊಂದು ವಿಷಯಗಳ ಮುಖಾಂತರ ನಾವು ಹೇಳುವುದಾದರೆ, ಶತಭಿಷ ನಕ್ಷತ್ರದಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇರೋದರಿಂದ ಆಲ್ರೆಡಿ ಒಂದು ಗ್ರಹಣವೂ ಕೂಡ ಅನುಕೂಲ ಇಲ್ಲದಿರುವಂತಹ ಸಂದರ್ಭದಲ್ಲಿ ಈಗ ಈ ನಿರ್ಮಾಣವಾಗ್ತಾ ಇರುವಂತಹ ಚಂದ್ರಗ್ರಹಣವು ಕೂಡ ಸ್ವಲ್ಪ ಇರುತ್ತೆ. ಆಫ್ರಿಕಾದಲ್ಲಿರುವಂತಹ ಕೆಲವೊಂದು ಪ್ರದೇಶಗಳಲ್ಲಿ, ನಾರ್ತ್ ಅಮೆರಿಕಾ ಆಗಿರಬಹುದು, UK ಆಗಿರಬಹುದು, ಯುರೋಪ್ ಕಂಟ್ರೀಸ್ ಆಗಿರ್ಬೋದು, ಸ್ವಲ್ಪ ನಮ್ಮ ಇಂಡಿಯನ್ಸ್ ಕನ್ನಡಿಗರು ಇದ್ದರೆ ಒಂದು ಸಾರಿ ನೀವು ಇನ್ ಕೇಸ್ ಆಲ್ರೆಡಿ ಈಗ ಬದಲಾಗ್ತಾ ಇರುವಂತಹ ಗ್ರಹ ಸಂಚಾರದ ಪ್ರತಿಕೂಲ ಫಲಗಳನ್ನು ಪಡೀತಾ ಇದ್ದರೆ ಮತ್ತಷ್ಟು ಈಗ ನಿಮ್ಮ ವೈಯಕ್ತಿಕ ಜಾತಕವನ್ನು ನೀವು ವಿಶ್ಲೇಷಣೆ ಮಾಡಿಸಿಕೊಳ್ಳಿ. ಮತ್ತು ಈ ಚಂದ್ರಗ್ರಹಣವು ಯಾರಿಗೆ ಅನುಕೂಲವಾಗಿರುತ್ತೆ ಅಂದರೆ 12 ರಾಶಿಗಳಲ್ಲಿ ಮಿಥುನ, ಕನ್ಯಾ, ಧನಸ್ಸು, ತುಲಾ ರಾಶಿಗಳಿಗೆ ಅನುಕೂಲ. ಕುಂಭ, ಸಿಂಹ, ಕಟಕ, ಮೇಷರಾಶಿಯವರಿಗೆ ಮನಸ್ಕಾರಕ ಚಂದ್ರ ಆಗಿರೋದ್ರಿಂದ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತಂದರೆ, ಅನಾವಶ್ಯಕವಾಗಿರುವಂತಹ ಖರ್ಚುಗಳು ಎಷ್ಟೇ ಅಂದರೆ ಅವಾಯ್ಡ್ ಮಾಡಬೇಕು, ಎಷ್ಟೇ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಮಿತಿ ಮೀರಿ ಮಾಡಬೇಕಾಗಿರುವಂತಹ ಖರ್ಚುಗಳು, ಮಾನಸಿಕ ಒತ್ತಡ, ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿರುವಂತಹ ಟೆನ್ಷನ್ಸ್, ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಅತಿಯಾಗಿ ರಿಯಾಕ್ಟ್ ಆಗೋದಾಗಿರಬಹುದು, ಆಂಗ್ಸೈಟಿ ಪ್ರಾಬ್ಲಮ್ಸು, ನಿಮಗಿರುವಂತಹ ಸಂಬಂಧಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬಂದುಬಿಟ್ಟು ಅಪಾರ್ಥಗಳು, ವಿವಾದಗಳು ನಡೆಯೋದಾಗಿರಬಹುದು. ಈ ರೀತಿ ವಿಷಯಗಳನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ. ಅಂದರೆ ಏನೋ ಒಂದು ರೀತಿ ಎಲ್ಲ ಗ್ರಹಗಳು ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ನಮಗೆ ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಅನ್ನೋ ರೀತಿಯಲ್ಲಿ ಕುಂಭರಾಶಿಯವರು ಆಲ್ರೆಡಿ ಸಂಕಷ್ಟದಲ್ಲಿರೋರಿಗೆ ಮತ್ತೊಂದು ಕಷ್ಟ ಅನ್ನೋ ರೀತಿಯಲ್ಲಿ ಈ ಗ್ರಹಣನೂ ರಾಶಿಯಲ್ಲೇ ನಡೀತಾ ಇರೋದ್ರಿಂದ ಈಗ ಸ್ವಲ್ಪ ಇವರ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಸ್ಟ್ರಗಲ್ ಇನ್ನೊಂದು ಮತ್ತಷ್ಟು ಡಬಲ್, ಅಂದರೆ ಇಲ್ಲಿ ಆಲ್ರೆಡಿ ವಿಪರೀತವಾಗಿರುವಂತಹ ಕಷ್ಟ ನಷ್ಟಗಳ ಮಧ್ಯೆ
ಪ್ರಯತ್ನಗಳು ಮಾಡುತ್ತಾ ವೈಫಲ್ಯಗಳನ್ನು ನೋಡುತ್ತಾ ಸ್ಪೋರ್ಟಿವ್ ಆಗಿ ತಗೊಂಡು ಪ್ರತಿ ಒಂದರಲ್ಲಿ ಕೂಡ ಗೆಲ್ಲಬೇಕು, ಗುರಿಯನ್ನು ತಲುಪಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಕುಂಭರಾಶಿಯವರಿಗೆ ಇದು ಈಗ ನಿರ್ಮಾಣವಾಗ್ತಾ ಇರುವಂತಹ ಚಂದ್ರಗ್ರಹಣವು ಕೂಡ ಒಂದು ರೀತಿ ಅವರ ತಾಳ್ಮೆಗೆ ಪರೀಕ್ಷೆ. ಅಂದರೆ ಯಾವ ರೀತಿ ಪ್ರಭಾವ ಇರುತ್ತೆ? ಮನಸ್ಕಾರಕ ಚಂದ್ರ ಅಂತ ಹೇಳ್ತೀವಿ, ತಾಯಿಗೆ ಹೋಲಿಸ್ತಾ ಇರ್ತೀವಿ ಚಂದ್ರನನ್ನು ಅಲ್ವಾ. ಸೊ ಈ ಚಂದ್ರಗ್ರಹಣದ ಮುಖಾಂತರ ಕುಂಭರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಹುಷಾರಾಗಿರಬೇಕು, ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅಂದರೆ ಸ್ವಯಂ ಕೃತಾಪರಾಧಗಳು. ಹಿಂದಿನ ದಿನಗಳಲ್ಲಿ ನೀವು ಏನಾದರೂ ಕೆಲವೊಂದು ನಿರ್ಧಾರಗಳನ್ನು ಕ್ಷಣಿಕಾವೇಶದಲ್ಲೋ ಅಥವಾ ಯಾವುದೇ ರೀತಿ ನಾಲೆಡ್ಜಲ್ಲೋ ತಗೊಂಡಿರುವಂತಹ ಕೆಲವೊಂದು ನಿರ್ಧಾರಗಳ ಪ್ರಭಾವ, ಆ ಇಂಪ್ಯಾಕ್ಟ್ ಅನ್ನೋದು ಈಗ ನಿಮ್ಮ ಹಣಕಾಸಿನ ವೈಯಕ್ತಿಕ ಸಂಬಂಧಗಳ ಮೇಲೆ ಆ ಪ್ರಭಾವ ಅನ್ನೋದು ತೋರಿಸ್ತಾ ಇರುತ್ತೆ. ಅಂದರೆ ಎಲ್ಲ ಸ್ಟಾರ್ಟ್ ಮಾಡೋವಾಗ ಓಕೆ, ಲಾಭಗಳು ಬರೋವಾಗ ಓಕೆ, ಯಾವಾಗ ನಿಮಗೆ ನಷ್ಟಗಳು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಎಲ್ಲರೂ ಬೆರಳೆತ್ತಿ ನೀವೇ ಮಾಡಿದ್ದು, ನಮಗೆ ಆ ಯೋಚನೆಯೇ ಇಲ್ಲ, ಮನೆಯಲ್ಲೇ ಸಂಗಾತಿನೇ ನೀವೇ ಮಾಡಿದ್ದು, ನೀವೇ ಆ ಥರ ಬಿದ್ದು ಪ್ರಯತ್ನ ಮಾಡಿದ್ದು, ಇಲ್ಲ ಆರಾಮಾಗಿರ್ತಿದ್ವಿ, ಈಗ ನೋಡಿ ಸಾಲಗಳು ಮಾಡಿಕೊಂಡು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಕಳೆದ ದಿನಗಳಲ್ಲಿ ಮಾಡಿರುವಂತಹ ನಿರ್ಧಾರಗಳ ಫಲ, ಕರ್ಮ ಫಲ ಈಗ ನೀವು ಅನುಭವಿಸುವಂತಹ ಚಾನ್ಸಸ್ ಇರುತ್ತೆ. ಅದೊಂದೇನಾ, ಈಗ ನೀವು ತಗೊಳ್ಳುವಂತಹ ನಿರ್ಧಾರಗಳು ಕೂಡ ತುಂಬ ಕನ್ಫ್ಯೂಷನ್ ಆಗಿರುತ್ತೆ. ಯಾವ ನಿರ್ಧಾರ ಒಳ್ಳೆಯದು, ಯಾವ ಟೈಮಲ್ಲಿ ಏನು ನಿರ್ಧಾರ ತಗೋಬೇಕು, ಮಕ್ಕಳಿಗೆ ಯಾವ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು, ಅಥವಾ ಯಾವ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಂದರೆ ಸರಿಯಾಗಿ ನಿರ್ಧಾರಗಳು ತಗೊಳ್ಳದೇ ಇರೋದಾಗಿರಬಹುದು. ಇವೆಲ್ಲನೂ ಕೂಡ ಏನಕ್ಕೆ ಆಗ್ತಾ ಇದೆ? ಈಗ ಧನ ಕುಟುಂಬ ಸ್ಥಾನದಲ್ಲಿ ಶನಿ ವಕ್ರಗಮನ, ತೃತೀಯ ದೃಷ್ಟಿಯಿಂದ ನಿದ್ದೆ ಸಮಸ್ಯೆಗಳು, ಬಹಳ ಯೋಚನೆಗಳಿಂದ ನಿದ್ದೆ ಡಿಲೇ ಆಗಿ ನಿದ್ದೆ ಹೋಗೋದಾಗಿರ್ಬೋದು, ಬೆಳಗ್ಗೆ ಲೇಟಾಗಿ ನಿದ್ದೆ ಎದ್ದೊಳ್ಳೋದಾಗಿರ್ಬೋದು, ಜನ್ಮದಲ್ಲೇ ರಾಹು ಇರೋದಾಗಿರಬಹುದು, ಏನೋ ಒಂದು ರೀತಿ ಒಳ್ಳೆಯದು ನಡೀತಾ ಇದೆ, ನಡೆಯುತ್ತೆ ಅನ್ನುವಂತಹ ಒಂದು ಭ್ರಮೆ, ಈ ಜನ್ಮದಲ್ಲಿರುವಂತಹ ರಾಹು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಭ್ರಮೆಯನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸಪ್ತಮ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಮೇಲೆ ಗಮನ ಹರಿಸಬೇಕಾಗಿರುತ್ತೆ. ನಿಮ್ಮ ತಂದೆ ತಾಯಿಯರ ಪೋಷಕರ ಆರೋಗ್ಯದ ಮೇಲೆ, ಅವರ ಆಗೋಗ್ಯಗಳ ಮೇಲೆ ನೀವು ಗಮನ ಹರಿಸಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಅಂದರೆ ಈ ಮನಸ್ಕಾರಕ ಚಂದ್ರಗ್ರಹಣ ಆಗಿರೋದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ವಿಪರೀತವಾಗಿರುವಂತಹ ಯೋಚನೆಗಳು, ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಬಹಳಷ್ಟು ಟೈಮ್ ತಗೊಳ್ಳೋದು, ಈ ವಿಷಯ ನಿಮಗೆ ಜವಾಬ್ದಾರಿಗಳು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ. ಅಂದರೆ ಎಸ್ ಆರ್ ನೋ ಅಂತ ಹೇಳೋದಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ, ಮತ್ತು ಇಂಥ ವ್ಯಕ್ತಿಗೆ ನಾವು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀಡಬಹುದಾ ಅನ್ನುವಂತಹ ಕೆಲವೊಂದು ಸಂದೇಹಗಳು ಮತ್ತು ಈ ರೀತಿ ನಿಮ್ಮ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲರಿಗೂ ಇದೇ ರೀತಿ ಇರುತ್ತೆ ಕುಂಭರಾಶಿಯವರಿಗೆ. ಗ್ರಹಣದಿಂದ ಆಗಿರ್ಬೋದು, ಗೋಚಾರ ಫಲಗಳಿಂದ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಭ ಗ್ರಹಗಳ ಸಂಚಾರ ಅಥವಾ ಅಲೈನ್ಮೆಂಟ್, ಪ್ಲಾನೆಟರಿ ಅಲೈನ್ಮೆಂಟ್ ನಿಮ್ಮ ಪರ್ಸ್ನಲ್ ಚಾರ್ಟಲ್ಲಿ ಕಾಂಬಿನೇಷನ್ ಆಫ್ ಪ್ಲಾನೆಟರಿ ಅಲೈನ್ಮೆಂಟ್ ಇವೆಲ್ಲವೂ ಕೂಡ ಡಿಸೈಡ್ ಫ್ಯಾಕ್ಟರ್ ಆಗುತ್ತೆ. ಸೊ ಆಗಿರೋದ್ರಿಂದ ನಿಮ್ಮ ವೈಯಕ್ತಿಕ ಜಾತಕವನ್ನೊಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಈಗ ನಡೀತಾ ಇರುವಂತಹ ದಶಭುಕ್ತಿ ಆಗಿರ್ಬೋದು, ಜಾತಕದಲ್ಲಿರುವಂತಹ ಏನಾದರೂ ಮೇಜರ್ ದೋಷಗಳೇನಾದರೂ ಇದೆಯಾ, ಈ ರೀತಿ ಪ್ಲಾನೆಟರಿ ಅಲೈನ್ಮೆಂಟ್ ಎಕ್ಸಲೆಂಟ್ ಇದ್ದರೆ ಎಸ್, ನೋ ನೀಡ್ ಟು ವರಿ. ಬಟ್ ಯಾರು ಈ ರೀತಿ ಹೇಳ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳು ಒಮ್ಮೆ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಕುಂಭರಾಶಿಯವರು ಏನಪ್ಪ ಅಂದರೆ ಸರ್ಪ್ರೈಸ್ ಮಾಡಬೇಕು, ಯಾರಿಗೂ ಗೊತ್ತಿಲ್ಲದಂಗೆ ಮೇಜರ್ ಡೆಸಿಷನ್ ತಗೊಳ್ಳೋದು, ಯಾರಿಗೂ ಗೊತ್ತಿದ್ದಿರೋ ರೀತಿಯಲ್ಲಿ ಮೇಜರಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೇ ಸಾರಿ ಲಾಭಗಳು ಬಂದ ಮೇಲೆ ಸರ್ಪ್ರೈಸ್ ಮಾಡೋಣ ಅನ್ನುವಂತಹ ವಿಷಯಗಳು, ಈ ರೀತಿ ರಹಸ್ಯವಾಗಿ ಮಾಡ್ತಾ ಇರ್ತಾರೆ. ಇಂತಹ ವಿಷಯಗಳನ್ನು ಈ ಸಂದರ್ಭದಲ್ಲಿ ಅವಾಯ್ಡ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಡಾಕ್ಯುಮೆಂಟ್ಸ್ ರಹಸ್ಯವಾಗಿ ಇಟ್ಕೊಂಡಿರ್ತಾರೆ, ಆ ಡಾಕ್ಯುಮೆಂಟ್ಸ್ ಟ್ರಾವೆಲ್ ಮಾಡುವಾಗ ತಗೊಂಡೋಗುವಾಗ ಹುಷಾರಾಗಿರಬೇಕಾಗಿರುತ್ತೆ. 7.5 ಬೇರೆ, ರಾಹು ಕೇತು ಕಂಜಂಕ್ಷನ್ ಇಂಪ್ಯಾಕ್ಟ್ ಬೇರೆ, ಗುರು 6ನೇ ಮನೆಯಲ್ಲಿ ಇರೋದು, ಶುಕ್ರ ಅಷ್ಟಮದಲ್ಲಿ ನೀಚ ಸ್ಥಾನದಲ್ಲಿರೋದು, ಏನಕ್ಕೆ ಕುಂಭರಾಶಿಯವರಿಗೆ ಈ ರೀತಿ ಪ್ಲಾನೆಟರಿ ಅಲೈನ್ಮೆಂಟ್ ಅಷ್ಟು ಪ್ರತಿಕೂಲವಾಗಿರುವಂತಹ ಸಂದರ್ಭಗಳಲ್ಲೇ ಈ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರೀತಿ ಮುಖ್ಯವಾಗಿರುವಂತಹ ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳಿಗೂ, ಅಂದರೆ ವಿವಾಹಕ್ಕೆ ಅನುಕೂಲತೆ ಇಲ್ಲ, ದಾಂಪತ್ಯ ಜೀವನಕ್ಕೆ ಅನುಕೂಲತೆ ಇಲ್ಲ. ಸೊ ಬಂದಿರುವಂತಹ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಒಂದು ಪರೀಕ್ಷೆಯ ರೀತಿಯಲ್ಲಿ ತಾಳ್ಮೆಯಿಂದ
ಧೈರ್ಯವನ್ನು ಕಳ್ಕೊಳ್ಳದೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಸ್ಟೆಪ್ಪು ನೀವು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗಿರುತ್ತೆ. ಮತ್ತು ಏನು ಪರಿಹಾರಗಳು ಮಾಡಿಕೊಂಡ್ರೆ ನಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳುವುದಾದರೆ, ಈ ಸಂದರ್ಭದಲ್ಲಿ ಪ್ರತಿ ದಿನವೂ ಕಾಲಭೈರವಾಷ್ಟಕ ಅಂತ ಒಂದಿರುತ್ತೆ. ಆ ಕಾಲಭೈರವಾಷ್ಟಕವನ್ನು ಕೇಳೋದು ಅಥವಾ ಪಠನೆ ಮಾಡೋದರಿಂದ, ಇನ್ನು ರಾಹು ರಾಶಿಯಲ್ಲೇ ಇದ್ದು ದೋಷವನ್ನು ಕ್ರಿಯೇಟ್ ಮಾಡ್ತಾ ಇರೋದರಿಂದ ದುರ್ಗಾರಾಧನೆ ಮಾಡೋದು, ಶುಕ್ರವಾರ ದಿನ ರಾಹುಕಾಲದ ಸಮಯ ಅಥವಾ ಶನಿವಾರದ ದಿನ ರಾಹುಕಾಲದ ಸಮಯದಲ್ಲಿ ದುರ್ಗಾ ದೇವಸ್ಥಾನ ಅಥವಾ ಸ್ತ್ರೀ ದೇವತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿ ನೀವು ಕುಂಕುಮಾರ್ಚನೆ ಮಾಡಿಸೋದ್ರಿಂದ, ಪ್ರತಿದಿನವೂ ರಾಹು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದರಿಂದ, ಈ ರಾಹುಕೇತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳು ನಾವು ನೋಡುವುದಾದರೆ, ಈ ಉದ್ದಿನ ಕಾಳು ಅಂತ ಹೇಳ್ತೀವಲ್ಲ, ಉದ್ದಿನ ಕಾಳು ಕಪ್ಪು ಕಲರಲ್ಲಿರುತ್ತೆ. 1 kg ಉದ್ದಿನ ಕಾಳು ಮತ್ತು ಹುಳ್ಳಿಕಾಳು ಅಂತ ಹೇಳ್ತಿರ್ತೀವಲ್ಲ, ಅದು 1 kg ನೀವು ದಾನವಾಗಿ ನೀಡುವುದರಿಂದ ಈ ಗ್ರಹಣದ ಪ್ರಭಾವವನ್ನು ಮಾಡ್ಬೋದು. ಡೈರೆಕ್ಟಾಗಿ ಹಾಗೆ ದಾನ ಮಾಡ್ಬೋದಾ ಅಂದರೆ ಇಲ್ಲ, ಈ ಹುರುಳಿಕಾಳಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ದಾನವಾಗಿ ನೀಡೋದು, ಅಥವಾ ಈ ಉದ್ದಿನ ಕಾಳಿಂದ ಮಾಡಿರುವಂತಹ ವಡೆ ಮಾಡ್ಬೋದು. ಈ ರೀತಿಯ ವಡೆಗಳನ್ನು ಆಹಾರವಾಗಿ ನೀಡೋದು, ಅಥವಾ ಶನಿವಾರದಂದು ಈ ಉದ್ದಿನ ಕಾಳಿನ ವಡೆಗಳು ಮಾಡಿ ಆ ವಡೆ ಮಾಲೆಯನ್ನು ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡಿಸೋದ್ರಿಂದ ಮತ್ತಷ್ಟು ಶುಭ ಫಲಗಳು ಇರುತ್ತೆ. ಮೇಜರಾಗಿ ಆದಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಫಿನಾನ್ಷಿಯಲ್ ರಿಲೇಟೆಡು, ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಮೇಜರ್ ಇಂಡಿಕೇಷನ್ಸ್ ಏನೂ ಇಲ್ಲ. ಬಟ್ ಮೇಯ್ನ್ ನಿಮಗೆ ಬೆಳೆಸ್ಕೋಬೇಕಾಗಿರೋದು ಈಗ ತಾಳ್ಮೆ. ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನೊಂದು ಸೆಕೆಂಡ್ ಥಿಂಗ್, ನಿಮ್ಮನ್ನು ತಪ್ಪು ದಾರಿ ಇಡಿಸುವಂಥದ್ದು ಕೆಲವೊಂದು ಮಾರ್ಗದರ್ಶನಗಳು ಅಥವಾ ಮಿತ್ರರು, ಆಪ್ತರು ಯಾರೂ ನಂಬಕ್ಕೆ ಹೋಗಬೇಡಿ ಈ ಟೈಮಲ್ಲಿ. ಸೊ ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅಂತ ಮಾಡುವಂತಹ ಕೆಲವೊಂದು ನಿರ್ಧಾರಗಳು, ಹೂಡಿಕೆಗಳು ಕೂಡ ನಷ್ಟವನ್ನು ಉಂಟು ಮಾಡ್ತಾ ಇರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಸ್ವಯಂಕೃತ ಅಪರಾಧಗಳೇ ಜಾಸ್ತಿ ಇರುತ್ತೆ. ಅಂದರೆ ಗೊತ್ತಿಲ್ಲದೋ ಮಾಡಿರುವಂತಹ ನಿರ್ಧಾರಗಳು ನಮ್ಮನ್ನು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಸಿ ನಮ್ಮ ತಾಳ್ಮೆಗೆ, ನಮ್ಮ ವೈಯಕ್ತಿಕ ಜೀವನಕ್ಕೆ, ಮಾನಸಿಕ ನೆಮ್ಮದಿಗೆ ಈ ರೀತಿ ಕಾರಣ ಆಗ್ತಾ ಇರೋದ್ರಿಂದ ಪ್ರತಿಯೊಂದು ನಿರ್ಧಾರ ತಗೊಳ್ಳೋಕೆ ಮುಂಚೆ ನಾನು ಹೇಳಿರುವಂತಹ ಪರಿಹಾರಗಳ ಮುಖಾಂತರ ನೀವು ಧೈರ್ಯವಾಗಿ ಎದುರಿಸಿ. ಅದೇ ರೀತಿ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು, ಯುರೋಪ್, UK, ನಾರ್ತ್ ಅಮೆರಿಕಾ, ಆಫ್ರಿಕಾ ಕಂಟ್ರೀಸ್, ಈ ನಿಮ್ಮ ನೀವು ವಾಸಿಸ್ತಾ ಇರುವಂತಹ ದೇಶಗಳಲ್ಲಿ ಈ ಚಂದ್ರಗ್ರಹಣ ನಡೀತಾ ಇದ್ದರೆ ದಯವಿಟ್ಟು ಗ್ರಹಣದ ನಿಯಮಗಳನ್ನು ಚಾಚು ತಪ್ಪದೇ ಪಾಲಿಸಿ. ಈಶ್ವರನಿಗೆ ಅಭಿಷೇಕವನ್ನು ಮಾಡಿ, ಚಂದ್ರನಿಗೆ ಸಂಬಂಧಪಟ್ಟಿರುವಂಥ ಹಾಲು, ಮೊಸರು, ಬಾಳೆಹಣ್ಣು ಇತ್ಯಾದಿ ವಸ್ತುಗಳನ್ನು ದಾನವಾಗಿ ನೀಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.